ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಡಲೆಬೇಳೆ ವಡೆನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಕಡಲೆಬೇಳೆನ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ನಷ್ಟು, ಕರಿಬೇವು 1 ಟೇಬಲ್ ಸ್ಪೂನಷ್ಟು, ಸಬ್ಬಕ್ಕಿ ಸೊಪ್ಪು 1 ಕಪ್ನಷ್ಟು. ಮತ್ತು ಇದು ಗ್ರೈಂಡ್ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ 4 ಎಸಳಷ್ಟು, ಶುಂಠಿ 1 ಇಂಚು, 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು ಅರ್ಧನ ಕಟ್ ಮಾಡಿ ಇಟ್ಕೊಳ್ಳಿ, ಜೀರಿಗೆ 1 ಟೀ ಸ್ಪೂನ್ನಷ್ಟು, ಮೆಣಸು 4 ರಿಂದ 5 ಕಾಳು, ಚಕ್ಕೆ 1 ಇಂಚಷ್ಟು, ಲವಂಗ 2, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯೋದಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ಗ್ರೈಂಡ್ ಮಾಡೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ಳಿ. ಶುಂಠಿ ಮತ್ತು ಚಕ್ಕೆನ ಸ್ವಲ್ಪ ಪುಡಿ ಮಾಡಿ ಕೆಚ್ಚಿಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೀರು ಹಾಕಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಗ್ರೈಂಡ್ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕೋಣ. ಪೂರ್ತಿ ನೀರೆಲ್ಲ ತೆಗೆದುಬಿಟ್ಟು ಹಾಕಬೇಕು. ಇದಕ್ಕೆ ನೀರು ಹಾಕೊಂಡು ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ದಪ್ಪದಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಅದಕ್ಕಿದ್ರೆ ಸಾಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಇದಕ್ಕೆ ಅಕ್ಕಿ ಹಿಟ್ಟು, ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ, 1 ಟೀ ಸ್ಪೂನಷ್ಟು ಉಪ್ಪು ಸಾಕು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸಬ್ಬಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ್ರೆ ಎಣ್ಣೆ ಕುಡಿಯುತ್ತೆ, ನೀರು ಹಾಕಬಾರ್ದು. ಕಡಲೆಬೇಳೆ ನೆಂದಿರೋದೇ ಸಾಕು ಇದಕ್ಕೆ. ಸೊ ಈ ರೀತಿ ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ನಾನು ಮಾಡಿರೋದ್ರಲ್ಲಿ ಒಂದು 20 ಆಗಿದೆ. ಈ ರೀತಿ ಕೈನಲ್ಲೇ ತಟ್ಕೋಬೇಕು. ತುಂಬ ತೆಳುವಾಗಿ ತಟ್ಟಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ಕೈನಲ್ಲೇ ತಟ್ಟಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದ ನಂತರ ವಡೆಗಳನ್ನ ಹಾಕೋಣ. ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ತಿರುವು ಹಾಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ವಡೆ. ಚಳಿಗಾಲಕ್ಕಂತೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಸಬ್ಬಕ್ಕಿ ಸೊಪ್ಪು. ಸೊ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು. ಇದು ತುಂಬಾ ಬೇಯಿಸೋಕೆ ಹೋಗ್ಬೇಡಿ, ಕಪ್ಪಾಗ್ಬಿಡ್ತವೆ. ಈ ರೀತಿ ಈ ಕಲರ್ ಬಂದಾಗ ತೆಗೆದಿಟ್ಕೊಳ್ಳಿ. ಇದಕ್ಕೇ ಮಿಕ್ಕಿರೋದು ಎಲ್ಲ ವಡೆಗಳನ್ನ ಹಾಕೋಣ. ನೋಡಿದ್ರಲ್ಲ ಕಡಲೆಬೇಳೆ ವಡೆ ಸುಲಭವಾಗಿ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.